ಎಲ್ಲರ ಗಟ್ಟಿ ಚಪ್ಪಡಿ ಪಡಿಸೋಣ. ಒಂದು ಸಾಕ್ಷಿ ಕೇಶವ್, ಕ್ರಮಬದ್ಧವಾಗಿ ನಿನ್ನ ಪ್ರಾರ್ಥನೆ ಬರ್ತಾ ಇದೀಯಾ? ಬಾ, ಒಂದು 10 ನಿಮಿಷ ಕ್ರಮಬದ್ಧವಾಗಿ ನೀನು ಬರ್ತಾ ಇದೀಯಾ ಪ್ರಾರ್ಥನೆಗೆ ಬರೋದಕ್ಕಿಂತ ಮುಂಚೆ, ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ನಿನ್ನ ಒಂದು ಸ್ಥಿತಿ, ಪ್ರಾರ್ಥನೆಗೆ ಬಂದ ಮೇಲೆ ಆಯ್ತುವರ ಎಂಥ ಕೆಲಸ ಇದ್ರೂ ಬಿಟ್ಟು ಪ್ರಾರ್ಥನೆಗೆ ಬರ್ತೀಯ. ನೀನು ಬಂದ ಮೇಲೆ ನಿನಗೆ ಏನು ಮೇಲ್ ಮಾಡ್ಯಾನ ದೇವರು? ದೇವರ ಸ್ತೋತ್ರವಾಗಿದೆ. ಸಾಕ್ಷಿ ಹೇಳಿದ್ದೀವಿ ಆಗ್ತದೆ. ಮತ್ತೆ ನಾವು ದೇವ್ರ ಹತ್ರ ಬರ್ಲಿಕ್ಕೆ ಮುಂಚೆ ನಾವು ಆ ಕಡೆ ಈ ಕಡೆ ಬೇರೆ ಬೇರೆ ದೇವ್ರ ಪೂಜೆ ಮಾಡ್ತಿದ್ವಿ. ಆಮೇಲೆ ಯಾರನ್ನ ಶರಣ ಹೇಳಿದ್ರೆ ಅಲ್ಲಿ ಕೂಡ ಹೋಗಿಸಿದ್ವಿ. ಭಾಳಷ್ಟು ದೇವರು ನಾನು ಪೂಜೆ ಮಾಡ್ತಿದ್ದೆ. ನಾನು ಸಣ್ಣ ಹುಡುಗದಲ್ಲದೆ ಸ್ವಲ್ಪ ನೆನಪಿದ್ದೆ. ನಡಕ್ಕೆ ಸ್ವಲ್ಪ ಭಾಳ ಅಡಚಣೆ ಆಗ್ಬಿಟ್ಟು ಭಾಳ ಬಡತನ. ಹಂಗಾಗಿ ಯಾರನ್ನ ಶರಣ ಹೇಳ್ತಾರಂದ್ರೆ ಅಲ್ಲಿ ಹೋಗ್ಬಿಡೋದು ಕೇಳಿಬಿಡೋದು ಮಾಡ್ತಿದ್ವಿ ನಾವು. ಆಮೇಲೆ ನನಗೆ ಮದುವೆ ಆಯ್ತು. ಮದುವೆ ಆದ್ಮೇಲೆ ನಾವು ಭಾಳ ಕಷ್ಟ ಅಂದರೆ ಭಾಳ ಕಷ್ಟ. ನಮಗೆ ಊಟಕ್ಕೆ ಕೂಡ ಭಾಳ ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿ ಆಯ್ತು. ಆಮೇಲೆ ನಾವು ಒಬ್ಬರು ಸೇವಕರು ಬಂದಿದ್ರು ಊರಿಗೆ. ಅವರು ಚರ್ಚ್ ಕಟ್ತೀವಿ, ಜಾಗ ಬಿಡಿಸ್ಕೊಡ್ರಿ ನಮಗೆ ಅಂತಂದ್ರೆ ನಾವು ಅವ್ರಿಗೆ ಹೆಲ್ಪ್ ಮಾಡಿ ಜಾಗ ಬಿಡಿಸ್ಕೊಟ್ವಿ. ಅದು ಕ್ಯಾಥಲಿಕ್ ಚರ್ಚ್ ಆಗಿಬಿಡ್ತು. ಕ್ಯಾಥಲಿಕ್ ಚರ್ಚ್ ಆದಾಗ ಒಬ್ಬ ಸೇವಕರಲ್ಲಿ ಪಾಸ್ಟ್ ಒಬ್ರು ಹೇಳಿದರು, ಯಶಪ್ಪ ದೇವರ ಮಂದಿರ ನೀನು ಬಿಡಿಸ್ಬೇಡ ಅಂದರೆ ನಾನು ಪಾಸ್ಟ್ಗಳಿಗೆ ಸ್ವಲ್ಪ ಜಾಸ್ತಿ ಮಾತಾಡಿ ಅವ್ರನ್ನ ಕೊಟ್ಟು ಜಗಳ ಆಡಿದ ಮೇಲೆ ಅವ್ರು ಹೇಳಿದ್ರು, ಯಶಪ್ಪ ದೇವರಿಗೆ ಅಡ್ಡಪಡಿಸ್ಬೇಡ, ದೇವ್ರು ನೀನು ಓನ ಸ್ಥಾನ ನಡೆಸ್ತಾನ. ನಾನು ನೆಂಬಲಿಲ್ಲ. ಆಮೇಲೆ ಫಾಸ್ಟ್ ಹೇಳಿದ್ರು ಮನೆಗೆ ಕರೆದು ನನಗೆ, ಅವ್ರು ರೊಕ್ಕ ಕೊಟ್ಬಿಟ್ಟು ನಾವು ನಿಮ್ಮ ಬೇಡ, ನಮ್ಮ ಊರಿಗೆ ಬೇಡ, ರೊಕ್ಕ ತಗೊಂಡು ನಡೀರಿ ನೀವು ಅಂತಂದು. ನಾವು ಎರಿಕ್ ಫಾದರ್ ಇದ್ದ ಅದನ್ನ ಕರ್ಕೊಂಬಂದು ಚರ್ಚ್ ಕಟ್ಬೇಕಂತ ಭಾಳ ಆಸೆ ಆಗಿತ್ತು. ಅದು ಹೇಳಿದ, ಯಶಪ್ಪು ಬಾಗಿಲು ಮುಚ್ಚಬೇಡ, ದೇವ್ರ ಬಾಗಿಲಿ ನಿನಗೆ ಕಿಟಕಿ ಮುಖಾಂತರ ಅದ್ರೂ ಸಹಾಯ ಮಾಡ್ತಾನೆ, ಅಲ್ಲಿ ನೀನು ಸೇವೆ ನಡೀತಿದೆ ಅದ್ದೆಡೆಗೆ ಅಂತಂದು, ನಿಮ್ಮ ಮನೆ ನಡೀತಿದ್ದ. ನಾವು ಅದನ್ನ ನೆಮ್ಮಲ್ಲ ಕಾಲ ಸ್ವಲ್ಪ ಅಂದ್ರೆ ಓದಂಗಲ್ಲ ನಾವು. ನನಗೆ ಒಂದ್ಸಲ ಸುಸ್ತಿ ಹೋಗ್ಬಿಟ್ಟು ಕಾಲು ನನಗೆ ರಥ ಹೋಗ್ಬಿಡ್ತಿದೆ, 2 ಕಾಲು ನಡೆಯೋಕ್ಕಾಗಲ್ಲ. ಮತ್ತೆ ಅವರು ಇವರು ಅಲ್ಲಿ ತಾತ ಇದ್ದ ನಮ್ಮೂರಾಗ ಓಸ್ ದೇವ್ರಿಗೆ ದಿನ ಪೂಜೆನ ಅಂದ ಕಣ್ಣಂಗಲ್ಲ. ಅಲ್ಲಿ ಜಾಂಡ ಕಂಡ್ರೆ ಮತ್ತೆ ಇರ್ತದೆ, ಗುಡಿ ಮೇಲೆ ಇರ್ತಾವಲ್ಲ ಅವು, ಗೊಬ್ಬರ ಮೇಲೆ ಜಾಂಡ ಇರ್ತಾವೆ. ಆ ಜಾಂಡಕ್ಕೆ ನಮಸ್ಕಾರ ಮಾಡೋದು ಮನೆಗೆ ಹೋಗೋದು. ಮತ್ತೆ ಅಲ್ಲಿ ನಮ್ಮೂರು ತಂಗೆ ತೋತಿದ್ದೆ, ನಮ್ಮ ಮನೆ ಬಗಲ ಗೊಬ್ಬರ ಇದಾವೆ, ಅವು ದಿನ ಗೊಬ್ಬರಕ್ಕೆ ಹೋಗೋದು, ನಮಸ್ಕಾರ ಮಾಡೋದು, ಆಧಾರ ಹಚ್ಕೊಂಬೋದು. ಮತ್ತು ಅಲ್ಲಿ ಪಾದ ಪೀಠ ಮುಂದೆ ಒಳ್ಳೆಣ್ಣೆ ಹಾಕಿರ್ತಾರೆ, ಒಳ್ಳೆಣ್ಣೆ ಹಚ್ಕೊಂಬೋದು, ಮನೆಗೆ ಬರೋದು. ಹಿಂಗಾಗಿ ಕಡಿಮೆ ಆದ್ರೂ ಲಾಸ್ತಿ. ಅಯ್ಯರ್ ಮೆಲ್ಲಕ್ಕೆ ನಮಗೆ ನನಗೆ ಅನ್ಸುತ್ತೆ, ನಾನು ಸಿಂಧೂರಾಗ ಹೋದಾಗ ಅಯ್ಯರ್ ಬಿಟ್ಟಾರ. ನಾವು ಅಯ್ಯರ್ನ ಡಾಕ್ಟರ್ ಅಂತ, ನಾನು ಡಾಕ್ಟರ್ ಆರಾಮ್ರಿ ಅಂತ. ಆರಾಮ್ರಪ್ಪ, ನಿಮ್ಮಪ್ಪ ನಿಮ್ಮ ಹೆಂಗೆ ಇದಾರಪ್ಪ ಅಂತ ಕೇಳಿದ್ರೆ, ಆರಾಮದಿರಿ ಡಾಕ್ಟ್ರ ಅಂತ. ಹೌದಾ, ಸರಿ ಬಿಡು. ಈಗ ಏನು ಮಾಡ್ತಪ್ಪ? ಏನಿಲ್ಲ, ಏನ ಖಾಲಿ PUC ಫೇಲ್ ಆಗಿಬಿಟ್ಟಿನಿ ನೆನ್ನ ಅಂತೀನಿ. ಹೌದಾ, ಮತ್ತೇನು ಮಾಡ್ತೀನಿ? ಏನಿಲ್ಲ, ಸುಮ್ಮನೆ ಹೊಲಕ್ಕೆ ಮನೆಗೆ ಹೋಗ್ತೀನಿ. ಅಯ್ಯ ನಾನು ಕೇಳಿದೆ, ಅಲ್ಲೇ ಅಲ್ಲಿ ಏನು ಪ್ರೇಯರ್ ಮಾಡ್ತಾರಂತ ನಿಮ್ಮೂರಾಗ ಅಂತ ಅಂದೆ. ಅಂದ್ರೆ ಹೌದಪ್ಪ, ನಡೀತೈತೆ, ದೇವ್ರ ಆರಾಧನೆ ನಡೀತೈತೆ, ಬರಂಗಾರ ಬರ್ರಿ ಅಂತ. ಅವಾಗ ನಮ್ಮಮ್ಮನ ಆಮೇಲೆ ನಮ್ಮ ಅತ್ತೆನ ಇಬ್ಬರು ಕಳಿಸಿದ್ವಿ. ನಮ್ಮಮ್ಮ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು, ದೇವ್ರ ಅದನ್ನ ಕಡಿಮೆ ಮಾಡಿದ. ಹಂಗಾಗಿ ನೀವು ಹೋದಾಗ ನಾನು 3 ವರ್ಷ ಆದ್ರೆ ಅಯ್ಯರ್ದಾಗ ಬರಲಿಲ್ಲ. ಅಯ್ಯರ್ ನಮ್ಮ ಮನೆಗೆ ಬಂದ್ರೆ ನಾನು ಲಾಸ್ಟಿಗೆ ಮುಗಿ ಬರ್ತಿದ್ದೆ. ನಮ್ಮ ಅಯ್ಯರ್ ಬಂದು ಪ್ರೇಯರ್ ಮಾಡ್ಕೊಂಡು ಹೋಗಿದಾಗ ನಾನು ನಮಸ್ಕಾರ ಹೇಳ್ತಿದ್ದೆ, ಅವ್ರಿಗೆ ಥ್ಯಾಂಕ್ಸ್ ಕೊಟ್ಟು ಹೋಗ್ತಿದ್ದೆ. ಆದರೂ ಅಷ್ಟು ನಂಬಿಕೆ ಬರಲಿಲ್ಲ. ದೇವ್ರು ಒಂದು ದಿವಸ ದೇವ್ರ ಹಂಗಾಗಿ ನಡೆಸ್ತೆ ಕಾಲು ಬೆನೆ ಬಂತು. ಅವಾಗ ಎಲ್ಲ ದೇವ್ರು ಕೈ ಬಿಟ್ಬಿಟ್ರು. ನಾನು ಸತ್ತೋದನ ಅಂತೇಳಿ ನಾನು ಗುಡಿಸಿದಾಗ ಹಾಕ್ಕೊಂಬಿಟ್ಟೆ ಒಂದು ಮಂಚ ಎಂತ ಹೊಲಿಗೆ ಹೊಂಚ್ಕೊಂಡು ಹೊರಗಡೆ ನಾನು ಮಂಚ ಹಾಕ್ಕೊಂಬಿಟ್ಟೆ. ಹೆಂಗಾರೆ ಸತ್ತೋತ್ ನಾನು ಸೋತಾರ. ಮತ್ತೆ ನಮ್ಗೆ ಅದ ಬಡತನ ಪರಿಸ್ಥಿತಿ, ಮನೆ ಬಿಡ್ಬೇಕಂದ್ರೆ ಮತ್ತೆ ನಮ್ಮಪ್ಪ ನಮ್ಮ ಎಲ್ಲಿಗೆ ಹೋಗ್ತಾರೆ, ನಾನು ಇರೇ ಮಗ ಅಂತೇಳಿ ಹೊರಗಡೆ ಗುಡ್ಲೆ ಹಾಕ್ಯಂಡೆ. ನನಗೆ ಗೊತ್ತಿತ್ತು ನಾನು ಸಾಯ್ತೀನಿ ಅಂತ. ಹೆಂಗೆ ಗೊತ್ತು, ಯಾಕಂದ್ರೆ ಮತ್ತೆ ಒಂದು 8 ದಿನ ಆಯ್ತು, ಕಾಲ್ ಮಾಡಿಲ್ಲ, ಅಡ್ಡಿಗಿಲ್ಲ, ಅಷ್ಟು ತ್ರಾಸ ಆಗಿಬಿಡ್ತಿ. ಅಯ್ಯರು ಫೋನ್ ಮಾಡಿದಾಗ ಎದ್ದಿರ್ಬೇಕು ನಾನು. ಅಯ್ಯರು ಯಾವಾಗ ಫೋನ್ ಆಮೇಲೆ ನೋಡ್ಬೇಕು, ಹಂಗೆ ಬಿಡ್ಬೇಕು ಕೆಳಗೆ, ಅಂಥ ಒಂದು ಪರಿಸ್ಥಿತಿ. ಅದನ್ನು ಕೆಲವೊಂದು ಅಯ್ಯರು ಭಾಳ ರೋಷಭರಿತವಾಗಿ ಮಾಡಿದಂಥ ಪ್ರಾರ್ಥನೆ ಏನಿದವಲ್ಲ, ಅದನ್ನು ನಾನು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ ಫೋನ್ನಾಗ. ಯಾಕಂದ್ರೆ ನನಗೆ ಬೇರೆ ಕಥೆ ಬದಿಲ್ಲ ನಾನು. ಯಾಕಂದ್ರೆ ದೇವರು ಎಲ್ಲ ಕೈ ಬಿಟ್ಬಿಟ್ರು, ಎಲ್ಲ ದೇವರು ಪೂಜೆ ಮಾಡೋದು ಹೋಗ್ಬಿಟ್ಟು ಮತ್ತೆ ಎದ್ದವಾಗ ಬರಲ್ಲ ದೇವ್ರ ಗುಡಿ ನನಗೆ. ಅವಾಗ ಅಯ್ಯರ್ ಕೂಡ ಬಾದರ್ಲಾಗ ಅಯ್ಯರು, ನಾವು ಎದ್ದಡೆ ಅಯ್ಯಸ ಪ್ರೇಯರ್ ಮಾಡೋ ನಾವು ಯಾವುದು ಅವ್ರು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ. ಅವು ದಿನನಿತ್ಯ ನಾನು ಮಕ್ಕಂದಾಗ ಮತ್ತೆ ಅನಿವಾರ್ಯ ಏನು ಮಾಡೋಕ್ಕಿಲ್ಲ, ಮನುಷ್ಯನ ಮಕ್ಕಳ ನಾನು ನಚಿಗೆ ಅಂತ ಹೋಗಿದೆ. ಆ ಒಂದು ಶಕ್ತಿ ನನ್ನ ಭಾಳಷ್ಟು ಈ ಒಂದು ಮತ್ತೆ ಪುನರುತ್ಥಾನ ಆಗಕ್ಕೆ ಕಾರಣ ಆಯ್ತು ನನಗೆ. ಅವಾಗ ಕೆಲವೊಂದು ಅಯ್ಯರು ಬಂದು ನನಗೆ ಮುಟ್ಟಿದಂಗೆ ಆಯ್ತು. ಮಕ್ಕಂಡಾಗ ಸಪ್ಪಲದಾಗ ಅಯ್ಯರು ಬಂದು ನನ್ನ ಕಾಲಿಡಿದು ಜಗ್ಗಿದಂಗೆ ಆಯ್ತು. ತಿರುಗಿ ಮುಂಜಾನೆ ನನಗೆ ಸ್ವಲ್ಪ ಹೆದರಕ್ಕೆ ಬಂತು.
ಅವಾಗ ಇಂಜೆಕ್ಷನ್ ಅವು ಇವು ಮಾಡ್ಕೊಂಡಿದ್ದೆ. ಅವಾಗ ಕಾಲಕ್ರಮ ನನಗೆ ನಡೆಯಕ್ಕೆ ಬಂತು ದೇವರು. ನಡೆಯಕ್ಕೆ ಬಂದ್ಮೇಲೆ ಅದು ಕೂಡ ನಾನು ಬದಲಾಗಲ್ಲ. ಮತ್ತೆ ಮಾಡೋ ತನಕ ನಾನು ಆ ಕಡೆ ಈ ಕಡೆ ಎಲ್ಲ ಕಡೆ ಹೋದೆ. ಅವಾಗ ನನಗೆ ಮಕ್ಕಳಾಗ್ಬೇಕಂತ ಭಾಳ ತಾಪ ಆಯ್ತು. ಅವಾಗ ನಮ್ಮ ಹೆಣ್ಮಕ್ಳು ಈಗ ಬರ್ತಿದ್ರು. ನಮ್ಮ ಹೆಣ್ಮಕ್ಳು 3 ವರ್ಷ ದೀಕ್ಷೆ ತಗೊಂಡ್ಮೇಲೆ ನಾನು 3 ವರ್ಷ ಮುಂದೆ ತಗೊಂಡಿನಿ ದೀಕ್ಷೆ. ನಾನು ಅವರೇ ಫಸ್ಟ್ ತಗೊಂಡ್ರು. ಇಲ್ಲ ಏರ್ದಕ್ಕೆ ಬಂದರು ನಾವು ಬರ್ತಿದ್ವಿ. ಆದ್ರೆ ನಾವು ಅಷ್ಟೊಂದು ಇದು ಮಾಡ್ದಲ್ಲ. ಲಾಸ್ಟಿಗೆ ಅಮ್ಮವ್ರಿಗೆ ದರ್ಶನ ಕೊಟ್ರು ದೇವ್ರು. ಏಷ್ಯಪ್ಪಗೆ ದೀಕ್ಷೆ ಸಣ್ಣ ಕೊಟ್ರೆ ಮಾತ್ರ ದೇವ್ರು ಮಕ್ಕಳು ಕೊಡ್ತಾರ ಅಂತ. ಅಮ್ಮವ್ರು ಅಯ್ಯರಿಗೆ ಕೇಳಿದ್ರು, ಅಯ್ಯ ಹಿಂಗ ಏಷ್ಯಪ್ಪಗೆ ದೀಕ್ಷೆ ತಗಂತ ಹೇಳಿದ್ರು. ನಾನು ಅಚಾನಕ್ ಬಂದ್ಬಿಟ್ಟಿಲ್ಲಿ. ಬಂದ್ಬಿಟ್ಟು ಅಯ್ಯರಿದ್ರೆ ಅಲ್ಲಪ್ಪ ದೀಕ್ಷೆ ತಾಂಬ್ರೇಶಪ್ಪ. ನಾನು ಒಳ್ಳೆ ಹೊಸ ಬಟ್ಟೆಗಳೆಲ್ಲ ಅಂತಂದೆ. ಏನು ಹೊಸ ಬಟ್ಟೆ ಇಲ್ಲ, ನೀನು ಮನಸ್ಸು ಹೊಸದಾಗಬೇಕು ಬಂದು ತಗೊಂಬಿಡೋಣ. ನಾನು ಹೆಂಗೆ ನಿರ್ಲೇಡಿ ಅಂತೇಳಿ ಹಂಗೆ ತಗೊಂಬಿಟ್ಟಿವಿ. ತಗೊಂಡು ತಿಂಗಳನ್ನೇ ನನ್ನ ಹೆಂಡತಿ ಗರ್ಭ ನಿಂತಿ. ಅದು ಯಾಕಂದ್ರೆ ರೀಕಲೆಕ್ಷನ್ ಆಪ್ಷನ್ ಮಾಡಿಸಿದ್ವಿ ನಾವು ಅದನ್ನ. ಇದಕ್ಕೆ ಹೋಗಿದ್ವಿ ಅಯ್ಯರ್, ನಾವು ತಮಿಳ್ನಾಡಿಗೆ ಹೋಗಿದ್ವಿ. ಅಲ್ಲೇ ಆಗಲ್ಲ ಕೆಲಸ. ಆಮೇಲೆ ಅಲ್ಲೆಲ್ಲಿ ತಿರುಗಾಡಿದ್ವಿ. ಯಾವುದಿನೊಂದು ಬಸವಗೂಡ ನಾವು ಕರ್ಕೊಂಡು ಇದಕ್ಕೆ ಹೋಗಿದ್ವಿ. ಬಸವಗೂಡ ನಾವು ಬಳ್ಳಾರಿಗೆ ಹೋಗಿದ್ವಿ, ಅಲ್ಲೇ ಆಗಲ್ಲ. ಮತ್ತೆ ಒಂದು ಆಪರೇಷನ್ ಮಾಡ್ಸ್ಕೊಂಡು ಬಂದ್ಮೇಲೆ ಗಡ್ಡೆ ಆಗ್ಬಿಡ್ತೇನೆ ಮಣ್ಮಕ್ಳಿಗೆ. ಒಟ್ಟಾಗಿ ಗಡ್ಡೆ ಹತ್ತಿ ಅದನ್ನ ಆಪರೇಷನ್ ಮಾಡಿಸಿದ್ವಿ. ನನಗೆ ಭಾಳ ಕಷ್ಟ ಆಗ್ಬಿಡುತ್ತೆ. ಏನಪ್ಪ ಅಯ್ಯರ್ ಹೇಳ್ತಾರೆ, ಅಯ್ಯರು ಮಕ್ಳು ಕೊಡ್ತಾರೆ, ಶೇಪ ಮಕ್ಳು ಕೊಡ್ತಾರೆ ಅಂತ ನಾವು ಹಂಗೆ ಓದ್ತಿದ್ವಿ. ಸುಮ್ಮನೆ ಮತ್ತೆ ಹೇಳ್ತಾರಂತ ನಂಗೆ ಇದ್ದಿದ್ವಿ. ಲಾಸ್ಟಿಗೆ ಮತ್ತೆ ಗರ್ಭಶೀಲ ತೆಗೆದಾಕ್ಬಿಟ್ರು ಅದನ್ನ. ಅಲ್ಲೇ ಶ್ರೀನಿವಾಸ ಡಾಕ್ಟರ್ ಅಲ್ಲಿ ಓದಿ ತೋರಿಸಿದ್ದು ಹೇಳಿದತ್ತ, ನೀ ಯಾರು ಮಾಡಿಸಿರ್ರಿ ಇದನ್ನ ರೀಕಲೆಕ್ಷನ್ ಅಂತ ಬಳ್ಳಾರಿ ಮಾಡಿದ್ರೆ ಹುಚ್ಚದಿ ನೀನು ಇವೆಲ್ಲ ಮಾಡಕ್ಕೆ ಗರ್ಭ ಮಕ್ಕಳು ಸಾಕಂತ ಮಾಡ್ಸ್ಕೊಂಡ ಮೇಲೆ ಮತ್ತೆ ಮಕ್ಕಳು ಬೇಕಂತ ಆಪರೇಷನ್ ಮಾಡೋದು ಇಲ್ಲೆಲ್ಲಿ ಮಾಡಿಲ್ಲದಲ್ಲ, ಫಾರಿನ್ಗೆ ಹೋಗ್ಬೇಕಂತ. ಫಾರಿನ್ಗೆ ಹೋಗ್ಬೇಕಂದ್ರೆ ನಾವು ಸುಮ್ಮನೆ ಬಿಟ್ಟು ಏನು ಮಾಡಲ್ಲ. ಮತ್ತೆ ಅವಾಗ ತಿರುಗಿ ಅಮ್ಮವರು ಅಯ್ಯರ್ ಬಂದು ಅಲ್ಲಿಗೆ ನಮ್ಮ ಹೆಣ್ಮಕ್ಳು ಬುತ್ತಿ ಕೊಟ್ಟು ಪ್ರೇಯರ್ ಮಾಡಿ ಬಂದರು. ನಾವು ಭಾಳ ಕಷ್ಟ ಆಯ್ತು. ತಿರುಗಿ ಒಂದು 3-4 ತಿಂಗಳಾದ್ಮೇಲೆ ಮತ್ತೆ ಗರ್ಭ ನಿಂತಿದ್ದೀವಿ. ನಿಂತ ಮೇಲೆ ನಮಗೆ ಕಷ್ಟ ಆಯ್ತು. ಮತ್ತೆ ಗಡ್ಡೆ ಆಗ್ಬಿಡ್ತಿ, ಇದು ಅವಲೇನ ಆಗಿತ್ತು ಆಯ್ತಿತ್ತು. ಅಯ್ಯರಿಗೆ ಹೇಳಿದ್ವಿ, ಯಶಪ್ಪ ಅದು ಗಡ್ಡೆ ಅಲ್ಲ, ದೇವ್ರ ಆಶೀರ್ವಾದ, ನಿನಗೆ ಮಕ್ಕಳಾತವ. ನಾವು ಅಷ್ಟೇ ಇದ್ವಿ. 5 ತಿಂಗಳು ಯಾರಿಗೆ ಹೇಳ್ಬೇಡ ಅಂದ್ರೆ 5 ತಿಂಗಳು ಯಾರಿಗೆ ಹೇಳಲ್ಲ. ಮತ್ತು ಅವ ಹಿಂಗೆ ಓದ್ತವೆ ನಾವು ಹಾಸ್ಪಿಟ್ಲ್ ತೋರಿಸ್ಕೊಂಡು ಬರೋಕೆ ನಾವು ಹೋಗ್ರೆ. ಅವಾಗ ಅಭಿನೇತ್ರಿ ಪಟೇಲ್ ತಗ ಹೋದ್ವಿ. ಹೋಗಿ ಇಂಜೆಕ್ಷನ್ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು. ಮಗು ಭಾಳ ಸುಂದರವಾಗೈತಪ್ಪ, ಭಾಳ ಚಲೋ ಐತೆ ಅಂತೇಳಿ ಅವಾಗ ನಮಗೆ ಡಾಕ್ಟ್ರ್ ಬಂದಿದ್ರು. ನಾನು ಭಾಳಷ್ಟು ಮಂದಿ ಇದ್ರು, ಅಷ್ಟು ಮಂದಿ ಹತ್ತು ಬಿಟ್ಟೆ. ಯಾಕಂದ್ರೆ ನನಗೆ ವಿಶ್ವಾಸ ಇದ್ದಿಲ್ಲ ದೇವ್ರು. ಅಷ್ಟು ಕೂಡ ನಾನು ಒಂದು ಇದು ಮಾಡಿದೆ. ಅವ ಅಯ್ಯರಿಗೆ ಫೋನ್ ಮಾಡಿ ಹೇಳಿದ್ವಿ, ಈಶಪ್ಪ ದೇವರು ನಿನ್ನ ಸೃಷ್ಟಿ ಮಾಡ್ಯಾನ, ನಿಮ್ಮ ಕೈ ಬಿಡಲ್ಲ. ದೇವ್ರು ವಾಗ್ದಾನ ಮಾಡಿ ನಿನ್ನ ಮನೆಗೆ ಬಂದು ಮಕ್ಕಳು ಕೊಡ್ತಾನಂತ. ಆದರೆ ದೇವರಲ್ಲಿ ಇಟ್ಕೊಂಡು ಏನು ಮಾಡ್ತಾನೆ, ನಿನಗೆ ಕೊಟ್ಟರೆ ಡಬಲ್ ಅಂತ ಆಶೀರ್ವಾದ ಮಾಡ್ಯಾನ ದೇವ್ರನ್ನು. ಅಲ್ಲಿಂದ ನಾವು ಇದು ನಮಗೇನು ಸಿಗಲಿಲ್ಲ, ಎಲ್ಲಿ ಸಿಗಲಿಲ್ಲ ಅಂತೇಳಿ ಅವಾಗ ಅದ್ಭುತವಾದದ್ದು. ಹಂಗಾಗಿ ನಾವು ಇಲ್ಲಿಂದ ಪ್ರತಿನಿತ್ಯ ಆ ಸಂಡೆ ನಾನು ಇಲ್ಲಿ ಬರೋದು. ಎಷ್ಟೇ ಕೆಲಸ ಇದ್ರೂ ಕೆಲವೊಂದು ಆ ಸಂಡೆಗಳು ಬಿಟ್ಟಿನಿ. ಈ ವರ್ಷದಾಗ ಬಿಟ್ಟಿನಿ. ಹೋದ ವರ್ಷದಾಗ ಒಂದು ಸಂಡೆ ಕೂಡ ಬಿಟ್ಟಿಲ್ಲ. ಪ್ರತಿನಿತ್ಯ ಎಂಥ ಕಷ್ಟ ಇದ್ರೂ ಸುಖ ಅಲ್ಲಿ ಬರ್ತದಂದ್ರೂ ಕೂಡ ನಾನು ಹೋಗಿಲ್ಲ. ಯಾಕಂದರೆ ದೇವ್ರು ನನಗೆ ಅಷ್ಟು ಅತ್ಯಧಿಕವಾಗಿ ಆಶೀರ್ವಾದ ಮಾಡಿದ. ಅಂಥ ಪರಿಸ್ಥಿತಿ, ಕೆಟ್ಟ ಪರಿಸ್ಥಿತಿ ಇತ್ತು. ಅಯ್ಯರ್ ನಮ್ಮ ಮನೆಗೆ ಬರೋಕೈತರು. ನನಗೊಂದು 100 ರೂಪಾಯಿ ಕಾಣಿಕೆ ಹಾಕಿ ಕೂಡ ಗೊತ್ತಿದ್ದಿಲ್ಲ, ಅಷ್ಟು ಇತ್ತು ಪರಿಸ್ಥಿತಿ. ಆಮೇಲೆ ನಮ್ಮ ತಮ್ಮನ ಮದುವೆ ಇಟ್ಕೊಂಡು ನಾವು ಮದುವೆ ಮಾಡ್ಬೇಕು ಅಂತ ನಮ್ಮ ತಮ್ಮ ಮದುವೆ ಮಾಡ್ಕೊಂಡು ಮದುವೆ ಮಾಡ್ಬೇಕಾದ್ರೂ ಕೂಡ ನನಗೆ ರೊಕ್ಕ ಇದ್ದಿಲ್ಲ. ಅಷ್ಟು ಕಠಿಣ ಪರಿಸ್ಥಿತಿ. ಅಯ್ಯ ಈಗ ಭಾಳ ರೊಕ್ಕ ಬೇಕಾತವ, 3 ಲಕ್ಷ ಬೇಕು, 4 ಲಕ್ಷ ಬೇಕು. ನಾವು ಆ ಕಡೆ ಸ್ವಲ್ಪ ರಾಜಕೀಯ ಮಾಡ್ತೀವಿ, ಕಾಂಟ್ರಾಕ್ಟ್ ಮಾಡ್ತೀನಿ. ದೊಡ್ಡ ದೊಡ್ಡ ಮಂದಿ ಬರ್ತಾರೆ, ಲೀಡ್ರು ಬರ್ತಾರೆ, ಅಂಪಗೌಡರು ಬರ್ತಾರೆ, ಬಿಷಪ್ ಬರ್ತಾನೆ, ಕರಿಯಪ್ಪನವ್ರು ಬರ್ತಾರೆ, ನಾಡಗೌಡರು ಬರ್ತಾರೆ. ಎಲ್ಲ ನನಗೆ ಸ್ವಲ್ಪ ಸಂಪರ್ಕ ಇದ್ದಾರೆ, ಯಾರು ಬರ್ತಾರೆ. ಯಶಪ್ಪ ದೇವರೆಲ್ಲ ನಡೆಸ್ತಾನೆ. ಯಾರು ಬಂದ್ರೂ ನಿನಗೆ ಇದಾಗಂಗಿಲ್ಲ. ನಿನಗೆ ತಕ್ಕ ಕಾಲದಾಗ ದುಡ್ಡು ಅನುಕೂಲ ಆಗಿ ಕೊಡ್ತಾವೆ ದೇವರನ್ನು. ನನಗೆ ಮದುವೆಗೆ ಎಷ್ಟು ಬೇಕಾಯ್ತು ರೊಕ್ಕ, ಅದಕ್ಕಿಂತ ಮದುವೆ ಆದಮೇಲೆ ಅಷ್ಟು ರೊಕ್ಕ ಉಳಿದ್ಬಿಟ್ಟು ಮತ್ತೆ ನನಗೆ ಬೇಕಾಯ್ತು 3 ಲಕ್ಷ 4 ಲಕ್ಷ. ನನಗೆ ಕಲ್ತಿದ್ದು 7 ಲಕ್ಷ ರೂಪಾಯಿ. ಅದು ನನಗೆ ಎಲ್ಲಿ ಸಾಲ ಮಾಡಲ್ಲ. ದೇವ್ರು ನನಗೆ ಯಾವಿಂದ ಕೆಲಸ ಮಾಡಿದ್ವು ಅಳು 3-4 ವರ್ಷ ನಿಂತಿದ್ವು. ಆ ಮೂಮೆಂಟ್ ನನಗೆ ಎಲ್ಲ ಬಂದ್ಬಿಟ್ಟು ಬಂದು ಅಯ್ಯರು ಒಂದು ವಾಗ್ದಾನ ಅಲ್ಲಿ ದಿನಕರಯ್ಯ ಮತ್ತು ಅಮ್ಮ ದೊಡ್ಡಯ್ಯ ಬಂದು ಹೇಳಿದ್ರು, ನೀವು ಸಾಲ ತಗೊಳ್ಳೋದಿಲ್ಲ, ಸಾಲ ಇನ್ನೊಬ್ರಿಗೆ ಕೊಡ್ತೀರಿ ನೀವು ಅಂತ ಒಂದು ಪ್ರಾರ್ಥನೆ ಮಾಡಿದ್ವಿ. ವಾಗ್ದಾನ ಬಿಡುಗಡೆ ಮಾಡಿದ್ರು ನಮ್ಮ ಮನೆಯಾಗ. ನಾವು ಅದನ್ನು ನಂಬಿದ್ವಿ. ಅದೇ ರೀತಿ ದೇವರು ನಮ್ಮನ್ನೀಗ ಸಾಲ ಕೊಡೋರ್ನಾಗೆ ಮಾಡ್ಯಾನ ಹೊರತು ಸಾಲ ತಗೊಳ್ಳಲಾಗಿ ನನ್ನ ಮಾಡಿಲ್ಲ. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತು ಹೊರತು ನಾನು ಸಹಾಯ ಇನ್ನೊಬ್ರಿಗೆ ಕೇಳುವಂಥ ಪರಿಸ್ಥಿತಿ ಇಲ್ಲ. ದೇವ್ರು ಆ ಒಂದು ಮಟ್ಟದ ಇಟ್ಟಿದ್ದಾನೆ. ಆಮೇಲೆ ಒಂದು ಕಾಂಟ್ರಾಕ್ಟ್ ವೃತ್ತಿಯಲ್ಲಿ ಕೂಡ ನಾನು ಒಂದು ಕೋಟಿಗಟ್ಟಲೆ ಕೆಲಸ ಮಾಡುವಂಥ ವ್ಯಕ್ತಿಯೇ ನನ್ನ ದೇವರು ನಿಲ್ಲಿಸ್ಯಾನ. ಹಂಗಾಗಿ ನಾವು ದೇವರಿಗೆ ಕೋಟಿ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ನೋಡ್ರಿ, ಭಾನುವಾರ ಬರುವುದರಿಂದ ಅವರು ದೇವರು ಏನು ಮಾಡಿದ್ದಾನೆ, ಅಭಿವೃದ್ಧಿಪಡಿಸಿದ್ದಾನೆ. ಅನೇಕ ಥರವಾಗಿ ಭಾಳ ದುಃಖ, ಭಾಳ ಕಣ್ಣೀರು ಪರಿಸ್ಥಿತಿ, ಸಾಲದ ಪರಿಸ್ಥಿತಿ. ಪ್ರಿಯವಾದವರೇ, ಅವರು ತಗಡಿಯಿಂದ ಜೋಪಡಿ ಇತ್ತು ಮೊದಲು, ಆದರೆ ಈಗ ಮನೆಗಳು ಕಟ್ಕೊಂಡಿದ್ದಾರೆ. ಪ್ರಿಯರೇ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ.
ಅದಕ್ಕಾಗಿ ಬಿಡದಂತೆ ಆಯ್ತವಾರ ದಿವಸ ನೀವು ದೇವರ ಸನ್ನಿಧಿಯಲ್ಲಿ ಕಂಡ್ರೆ ನಿಮ್ಮ ಕೂಗು ದೇವರಿಗೆ ಮುಟ್ಟುತ್ತೆ. ನಿಮಗೆ ಏನೇನು ದೇವರ ಆಶೀರ್ವಾದ ವರಗಳು ಕೊಟ್ಟಿದ್ದಾನೋ ಅಪವಾದಿ ಅಳಿಸಿ ಹಾಕಿದ್ದಾನೆ. ಅವನ ಕೈಯಿಂದ ನೀವು ಕಸ್ಕೋಬೇಕಾದಂಥ ಸಮರ್ಥ್ಯ ಬರಬೇಕಾದ್ರೆ ನೀವು ಆಯ್ತವಾರ ಪ್ರಾರ್ಥನೆಯಲ್ಲಿ ಭಾಗವಹಿಸಿದರೆ ದೇವರ ವರಗಳನ್ನು ನೀವು ಹೊಂದ್ಕೊಂತೀರಿ. ಪ್ರೇಸಲ್ಲ ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂಸೆ. ಇದೇನದು ವರ್ಷನಗಟ್ಟಲೆ ಮಾಡಿದ್ದು ಒಂದು ಸಲ ಹೇಳೋಕ್ಕಾಗಲ್ಲ, ಅಷ್ಟು ಮಾಡಿದಾನ ದೇವ್ರಿಗೆ ಮೈಮುಂಟಾಗಲಿ. ಅದಕ್ಕಾಗಿ ದಯಮಾಡಿ 6 ದಿವಸ ದುಡ್ರಿ, 1 ದಿವಸ ಮಾತ್ರ ನೀವೇನು ಮಾಡಬೇಡ್ರಿ, ಮಿಸ್ ಮಾಡಬೇಡ್ರಿ. ಸಂಡೇ ಮಿಸ್ ಮಾಡಿದ್ರೆ ಮಂಡೇ ಕಿಸ್ ಕೊಡ್ತಾನೆ. ಯಾರು? ಅಪವಾದಿ, ಸೈತಾನ. ಅಲ್ಲೆಲ್ಲೂಯ್ಯ, ದೇವರಿಗೆ ಮೈಮುಂಟಾಗಲಿ. ಸಂಡೇ ಮಿಸ್ ಮಾಡ್ಲಾರ್ದಂಗೆ ಬಂದರೆ ಮಂಡೇ ಅವನೇನಾಗ್ತಾನೆ? ಹೊರಟು ಹೋಗ್ತಾನೆ, ನಿಮ್ಮ ಸನ್ನಿಧಿಗೆ ಬರಲ್ಲ. ಪ್ರೈಸ್ ಅಲ್ಲ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂ